ಇಲ್ಲ ಓಟ್ ಬರ್ತೀರಿ ಹಾಂ ಆ ಕಡೆ ಎಲ್ಲಮ್ಮ ಈ ಕಡೆ ಬಾ ಹಿಂದಕ್ಕೆ ಬಾ ನಿನ್ನಲ್ಲಮ್ಮ ಅಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಂಡು ನಡಿ ಯಾವಾಗಲೂ ಇರ್ತವೆ ಬರ್ತಾ ಇಲ್ಲ ನಾಯಿ ಸೇಪೆ ಮರ ಇಲ್ಲೊಂದು ಐತೆ ಅದು ನೋಡೋಣ ಬಾ ಸೇಪೆಕಾಯಿ ಇರ್ಬೋದು ಇಲ್ಲ ದಾಸವಾಳ ಗಿಡ ಇವು ಐತೆ ಹಾಂ ಅದು ಪಲಾವ್ ಎಲೆ ಹಾಂ ಒಣಗಿಸ್ಕೋಬೋದು ಇದು ಪಲಾವ್ ಎಲೆ ಇದು ಪಲಾವ್ ಎಲೆ ಮರ ಈ ಶೋಮಾವನ ಗಿಡ ಹಾವಿಗೆ ಬಿದ್ದದ್ದು ಬಿಸಿಲು ಗುಯ್ಯೋ ಅಂತೈತೆ ಆಮೇಲೆ ಒಂದೇ ಸೌಂಡು ಬಿಸಿಲು ಗುಯ್ಯೋ ಅಂತ ಹುಳಗಳು ನೀಲಗಿರಿ ಮರ ಎಷ್ಟು ದೊಡ್ಡ ನೀಲಗಿರಿ ಮರ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಇವೆಲ್ಲ ಟೇಕ್ ಮರಗಳು ಎಲ್ಲ ಟೇಕ್ ಎಲ್ಲ ಟೇಕೆ ಜಾಸ್ತಿ ಟೇಕ್ ಮರಗಳು ಇದೇನು ಗೊತ್ತಾ ಕಾರೇನು ಗಿಡ ಬಂದ್ರಿ ಮಾವಿನಕಾಯಿ ಮರದ ಹತ್ರ ಬಂದ್ಬಿಟ್ರಿ ಅದಿಗೋ ಮಾವಿನಕಾಯಿ ಇಲ್ಲಿ ಕಾಯಿನ ಹಣ್ಣಿಲ್ಲ ಎಲ್ಲ ಕಾಯಿಗಳು ಇನ್ನೂ ಹಣ್ಣಿಲ್ಲಾಗಿಲ್ಲ ಹಣ್ಣಾಗಬೇಕು ಇದು ಚೆರಿ ಗಿಡ ಅಂದರೆ ಚಿಕ್ಕ ಆಪಲ್ ಥರ ಗಿಡ ನೋಡೋಕೆ ಆಪಲ್ಲೇ ಇರ್ತೈತೆ ಅದು ಚಿಕ್ಕದು ಅತಿಗೋ ಮಾವಿನಕಾಯಿ ಹಣ್ಣಾಗೈತೆ ಗುರು ಇದು ಮಾವಿನಕಾಯಿ ಅಮ್ಮ ವಿಡಿಯೋ ಮಾಡಿ ಮಾಡ್ತೀಯಾ ಮಾಡಲ್ಲ ಯಾಕ ಮಾವಿನಕಾಯಪ್ಪ ಕಿತ್ಕೊಳ್ಳೋಣ ಆಮೇಲೆ ಎಲ್ಲ ನೋಡ್ಕೊಂಡು ಕಿತ್ಕೊಳ್ಳೋಣ ಬಿಸಿಲು ಕೆಳಗೆ ಯಾವಾಗಲೂ ನೋಡ್ಕೋ ಅದೊಂದು ಜಾತಿ ಮಾವಿನ ಹಣ್ಣು ಆದರೆ ನೋಡ್ರಿ ಇದೊಂದು ಜಾತಿ ಮಾವಿನ ಹಣ್ಣು ಹಣ್ಣಾದರೆ ಸೂಪರಾಗಿರ್ತೈತೆ ಎಲ್ಲ ಕಾಯಿಗಳಿನ್ನ ಹಣ್ಣು ಬರೋ ಟೈಮ್ ಆದರೆ ತೋಟನೇ ಬೇರೆಯವ್ರಿಗೆ ಕೊಟ್ಬಿಡೋದು ಅವ್ರು ಇಳಿಸ್ಕೊಂಡು ಹೋಗ್ತಾರೆ ಕಾಯಿನ ಸ್ವಲ್ಪ ಹಣ್ಣಿಗೆ ಬಂದರೆ ಯೆಲ್ಲೋ ಕಲರು ಬರೆದ್ರೆ ಗೊತ್ತೈತೆ ಗುಯ್ಯೋ ಅಂತೈತೆ
ಹಣ್ಣಾಗಿಲ್ಲ ಎಲ್ಲ ಕಾಯಿಗಳೇ. ಇಲ್ಲೊಂದು ಮರ. ಕಾಯಿಗಳೇ ಎಲ್ಲ ಕಾಯಿಗಳೇ. ನೋಡ್ರಿ ಗೊಂಚಲು ಹೆಂಗೈತೆ. ಕಿತ್ಕೊಳ್ಳೋಣ. ಬಿಸಿಲು ಮಳೆ ಬರ್ತೈತೆ. ಇದು ಮಾವಿನ ತೋಪೆ. ಉಸ್ತಿಕಾಯಿ. ಉಸ್ತಿಕಾಯಲ್ಲಿ ಹುಳ್ಳಿಕಾಳು ಹಾಕಿ ಮಾಡಿದ್ರೆ ಸೂಪರ್ ಸಾರು. ಕಿತ್ಕೊಳ್ಳೋಣ. ಮುಳುಗ್ಲಪ್ಪ ಸುಸ್ತವೆ. ಸೊಳ್ಳೆಗಳು. ನನ್ನ ಮಗಳು ತೋಟ ಎಲ್ಲ ಬೆರಾಡ್ತಾವಳೆ. ಇದು ಅಷ್ಟೇ ಚಿಕ್ಕ ಆಪಲ್ ಥರ ಗಿಡ. ಸೇಮ್ ಆಪಲ್ ಇದ್ದಂಗೆ ಇರ್ತೈತೆ ಗಿಡ. ಹಣ್ಣು ಅಂದರೆ ಆಪಲ್ ಅಲ್ಲ, ತಿನ್ನಕ್ಕೆ ಹುಳಿ ಹುಳಿಯಾಗಿರ್ತೈತೆ. ಉಪ್ಪು ಹಾಕ್ಕೊಂಡು ತಿನ್ನಬೇಕು. ಯಾವ ಕಾಯಿ ಕಿತ್ಕೊಳೋದೋ ಯಾವ ಕಾಯಿ ಬಿಡೋದೋ ಗೊತ್ತಿಲ್ಲಪ್ಪ. ಎಲ್ಲ ಕಾಯಿಗಳೇ. ಕೆಳಗೆ ನೋಡ್ಕೊಂಡು ಓಡಾಡಬೇಕು. ಹಾವುಗಳು. ತಿಂತೀಯಾ? ಕೆಳಗೆ ಬಿದ್ದಿದ್ದೀವಿ. ಕೆಳಗೆ ಬಿದ್ದಿದ್ದು ಹಣ್ಣೇ ಆಗಿರ್ಬೇಕು ನೋಡಿ. ಹಣ್ಣಾಗೈತಾ? ತಿನ್ನು ನೋಡಿ. ಇರುವೆಗಳು, ಕೆಂಪು ಇರುವೆಗಳು ನೋಡಮ್ಮ. ಇದ್ರಾಗ ಕಾಣಿಸ್ತೈತೆನಾ? ಹಾಂ, ಕೆಂಪು ಇರುವೆಗಳು. ತೋಟ ತೆಗೆದಿಲ್ಲ ಅವೇ. ಚಿಗುರು ಹಣ್ಣಿಲ್ಲ ಇನ್ನು. ತಿಂದೆಗಳೆಲ್ಲ ನೋಡಿ.
ತಿಂದೇ ಇರಲಿ. ಮೋಡ ಆಗೈತೆ. ಕಿತ್ಕೊಮ್ಮ ಮಾವಿನ ಹಣ್ಣುಗಳ. ಇರ್ಬೇಗ್ಲು ಕಸ್ತವೆ, ಕೆಂಪು ಇರ್ಬೇಗ್ಲು. ಬಾ, ಹುಳಿ ಜಾಸ್ತಿ ಬಿಸಾಕದ್ಲು, ಹುಳಿ ಜಾಸ್ತಿ. ಇಂದ ಕಿತ್ಕೊಂಡು ತಿನ್ಬೇಕದು. ನವಿಲ್ ಸೌಂಡ್ ಆ ಕಡೆ. ಅಮ್ಮ ಅಲ್ಲಿ ನೋಡ್ಕೊಂಬರೋಣ ಬಾರ. ಹೋಗೋಣ ಆ ಕಡೆ. ಅಲ್ಲೇ ಇರ್ತವೆ, ಹೋಗೋಣ ಅಲ್ಲೇ ಇರ್ತವೆ, ಹೋಗೋಣ ಬಾ. ಬಾ ಆ ಕಡೆ ಹೋಗೋಣ. ಅಲ್ಲಿ ನೋಡ್ಕೊಂಡು ಹೋಗೋಣ. ನಾನು ನೋಡ್ಕೊಂಬರ್ತೀನಿ. ನಾನು ನೋಡ್ಕೊಂಬರ್ತೀನಿ. ನೀನು ಬಂದಿಲ್ಲ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬಾ, ಹಿಂಗೆ ಹೋಗ್ಬಿಟ್ಟು ಬರೋಣ. ಆಮೇಲೆ ಹಿಂಗೆ ಹೋಗೋಣ ಬಾ. ಮಾವಿನ ಹಣ್ಣು ಬೇಡ. ನವಿಲ್ ಸೌಂಡ್ ಕೇಳಿಸ್ತಾ ಇದೆಲ್ಲ, ಅದಕ್ಕೆ ನವಿಲ್. ಹೋಗೋಣಪ್ಪ. ಸೊಳ್ಳೆಗಳು ಕಚ್ತಾವೆ. ಸೊಳ್ಳೆಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಚ್ಚೋದು ಮಾತ್ರ ಗೊತ್ತಾಗ್ತಾಯಿತ್ತು. ಎಲ್ಲೋ ಮರಗಳ ಕೂತಿರ್ತವೆ ನೋಡು. ಟ್ಯಾಂಕಾಗ ನೀರಿಲ್ಲ, ಮರದಲ್ಲಿ ಕೂತಿರ್ತವೆ. ಮರಗಳಲ್ಲಿ ಕೂತಿರ್ತವೆ, ನೋಡಬೇಕು. ನವಿಲ್ ಸೌಂಡ್ ಜೋರಾಗಿ ಆಯಿತು. ಎಲ್ಲ ಆಯಿತು ಗೊತ್ತಿಲ್ವೇ? ಯಾವ ಮರದಲ್ಲಿದೆಯಾ ಅಮ್ಮು? ಇಲ್ಲೈತೆ ಬಾ. ನವಿಲಲ್ಲಮ್ಮ ಅದು, ಕಾಗೆ, ಕೆಂಪು ಕಾಗೆ. ಎಲ್ಲೋ ದೂರ ಸೌಂಡು, ಎಲ್ಲೋ ಆ ಕಡೆ ದೂರದಲ್ಲಿ ಸೌಂಡು. ಅದೇ ಮನೆ, ತೋಟದಲ್ಲಿ ಮನೆ. ಇದು ಶೆಡ್ಡು, ಅದು ಮನೆ. ಹಸುಗಳ ಶೆಡ್ಡು ಎರಡೂ. ಟೇಕ್ ಮರಗಳೇ, ಟೇಕ್ ಹುಣಸೆ ಹಣ್ಣು ಮರ, ಚಿಗುರು ಹುಣಸೆ ಗಿಡ. ಈ ಮರ ಇತ್ತು, ದಬ್ಬಟ್ಟಿದ್ರೆ ಆದರೂ ಚಿಗುರ್ಕೊಂಡೈತೆ. ಸೊಪ್ಪು ಸಾರು ಮಾಡೋದೇ ಚೆನ್ನಾಗಿರ್ತೈತೆ ಇದರಲ್ಲಿ, ಚಿಗುರಲ್ಲಿ. ಬಮ್ಮ, ಟೇಕ್ ಮರ ಬಿದ್ದೋಗೈತೆ ಗಾಳಿ ಮಳೆಗೆ. ಸೊಳ್ಳೆಗಳಪ್ಪ. ಮಾವಿನಕಾಯಿಗಳು ಕಿತ್ಕೊಂಡು ಹೊರಡೋಣ, ತೋಟದಿಂದ ಈಚೆಗೆ ಹೋಗ್ಬಿಡೋಣ. ಬಿಸಿಲಲ್ಲಿ ಹಾವುಗಳು ಬೇರೆ, ಹಾವುಗಳದ್ದು ಭಯ ಬೇರೆ. ನಿಧಾನಕ್ಕೆ ನೋಡ್ಕೊಬಾ, ಕೆಳಗೆ ನೋಡ್ಕೊಬಾ. ಹಾವುಗಳು ಭಯ ಬಿಸಿಲಿಗೆ, ಮಳೆ ಅಲ್ಲ ಎಲ್ಲ ಬಂದ್ಬಿಟ್ಟಿರ್ತವೆ, ಅದೊಂದು ಭಯ. ಏನು ಗಿಡನೂ ಗೊತ್ತಿಲ್ಲ, ಹಣ್ಣಿಲ್ಲ, ಹೂವಿಲ್ಲ, ಏನೂ ಇಲ್ಲ, ಬರೀ ಎಲೆಗಳಿದ್ದಾವೆ.
ಏನು ಗಿಡ ಅಂತ ಗೊತ್ತಿಲ್ಲ. ಗಾಳಿಗೆಲ್ಲ ಕೆಳಗಡೆ ಬಿದ್ದವು ಮಾವಿನ ಹಣ್ಣು. ಈ ಸಿಡಿಲು ಬಿದ್ದರೆ ಜಾಸ್ತಿ ವೇಸ್ಟ್ ಅಪ್ಪ ಮಾವಿನ ಹಣ್ಣು. ಸ್ವಲ್ಪ ಹಳದಿ ಕಲರ್ ಇದು ಮಾವಿನ ಹಣ್ಣು ಕುತ್ಕೊಳ್ಳೋಣ. ಸ್ವಲ್ಪ ಹಳದಿ ಆಗಿರೋ ಮಾವಿನ ಹಣ್ಣು ನೋಡಿತಾ. ಈ ಜೀಡು ಬಿದ್ದರೆ ಗಾಯಗಳಾಗುತ್ತೈತೆ. ಜೀಡು ಎಷ್ಟು ಇಟ್ಕೊಂಡಿದ್ದೀವಿ. ಜೀಡೆ ಕಾಯಿ ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್. ಉಪ್ಪಿನಕಾಯಿ ಹಾಕ್ಕೋಬೇಕು ಅಷ್ಟೇ, ಇಲ್ಲ ಉಪ್ಪು ಖಾರ ಹಾಕಿ ಪಚ್ಚಡಿ ಹೊಡಿಬೇಕು. ಇಲ್ಲಿ ಇದಾವೆ ಹಳದಿ ಬಣ್ಣದ್ದು, ಕಿತ್ಕೊಳ್ಳೋಣ. ಹಳದಿ ಬಣ್ಣದ ಹೆಂಗೈತೆ ಇದು ಅಷ್ಟೇ, ಹಳದಿ ಬಣ್ಣದೆ. ಜೀರೆ ಬಿದ್ದೋಗ್ತೈತೇನೋ ಅಂತ ಭಯ. ಹೊರಡೋಣ, ಹಿಡ್ಕೊಂಬ.